ಲಾಸ್ಟ್ ಟೈಮ್ ಭರತ್ ನನಗೆ ಪ್ರ್ಯಾಂಕ್ ಮಾಡಿದ್ರು ಆಯಿತಾ. ಅವರಿಗೆ ತಲೆ ಮೇಲೆ ಹೊಡಿಯೋ ಅಂತ ಒಂದು ಸಖತ್ತಾಗಿರೋ ಪ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಪ್ಲಾನ್ ಮಾಡಿದೆ. ಇಟ್ ಫೀಲ್ಸ್ ಲೈಕ್ ನಾನು ಆ್ಯಕ್ಚುಲಿ ಯಾರಿಗೂ ಪ್ರಪೋಸ್ ಮಾಡ್ತಿದ್ದೀನಿ ಅನ್ನೋ ಥರ ಫೀಲ್. ಐ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್? ಇವತ್ತು ಭರತ್ ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಮದುವೆ ಆಗ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದ್ಸಲ ಪ್ರ್ಯಾಂಕ್ ಆಗಿದ್ದೀನಲ್ವಾ, ಅದನ್ನ ನಿಜ ಮಾಡಿ ತೋರಿಸ್ತೀನಿ. ನಂಗೆ ಇಷ್ಟ. ಸರಿ, ನಾನೇ ಪ್ರಪೋಸ್ ಮಾಡ್ತೀನಿ, ಒಪ್ಕೊಂತೀರಾ? ಗೈಸ್, ಐ ಥಿಂಕ್ ಐ ಬ್ರೋಕ್ ಭರತ್ಸ್ ಹಾರ್ಟ್ ಟುಡೇ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಧನುಶ್ರೀ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಪ್ರ್ಯಾಂಕ್ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಲಾಸ್ಟ್ ಟೈಮ್ ಭರತ್ ನನಗೆ ಪ್ರ್ಯಾಂಕ್ ಮಾಡಿದರು ಆಯಿತಾ. ಅವರಿಗೆ ತಲೆ ಮೇಲೆ ಹೊಡಿಯೋ ಅಂತ ಒಂದು ಸಖತ್ತಾಗಿರೋ ಪ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡಿದೆ. ಆ್ಯಂಡ್ ಏನಪ್ಪ ಅಂತಂದರೆ, ನಾನು ಸ್ವಲ್ಪ ದಿನಗಳ ಹಿಂದೆ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಡೇರ್ಸ್ ಕೊಡಿ, ಆ ಒಂದು ಡೇರ್ನ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ಟೋರಿಲಿ ಹಾಕಿದ್ದೆ. ಆ್ಯಂಡ್ ಅದಕ್ಕೆ ತುಂಬ ಜನ ಸಖತ್ ಕ್ರೇಜಿ ಆಗಿರುವಂಥ ಡೇರ್ ಐಡಿಯಾ ಎಲ್ಲ ಕೊಟ್ಟಿದ್ರಿ. ಸೊ ನಾನು ಒಂದು ವೀಡಿಯೋಗೆ ಅಂತ ಕೇಳಿದ್ದು, ಬಟ್ ನಂಗೆ ತುಂಬ ಜನ ತುಂಬ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡೇರ್ ಕೊಟ್ರಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಪ್ರಪೋಸ್ ಪ್ರ್ಯಾಂಕ್ ಒಂದು ಬರುತ್ತಂತ ತುಂಬ ಜನ ಲೈಕ್ ಬಂದಿರೋ ಅಂತ ರಿಕ್ವೆಸ್ಟಲ್ಲಿ ಆಲ್ಮೋಸ್ಟ್ 30% ಜನ ನನಗೆ ಇದನ್ನು ಕೇಳಿದರು. ಸೊ ದಟ್ ಈಸ್ ವೇರ್ ಐ ಫೆಲ್ಟ್ ಲೈಕ್ ಓಕೆ, ಇದನ್ನ ಒಂದು ಸಪ್ರೇಟ್ ವೀಡಿಯೋಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ಭರತ್ ಆಫೀಸ್ಗೆ ಹೋಗಿದ್ದಾರೆ. ಸೊ ಹಾಗಾಗಿ ಐ ಫೆಲ್ಟ್ ದಿಸ್ ಇಸ್ ದ ರೈಟ್ ಮೂಮೆಂಟ್ ಅಂತ ಹೇಳ್ಬಿಟ್ಟು, ಸೊ ಹಾಗಾಗಿ ಡೆಕೋರೇಷನ್ವರೆಗೆಲ್ಲ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಯಶು ಮತ್ತು ಅಣ್ಣ ಇಲ್ಲ. ಸೊ ಹಾಗಾಗಿ ನನಗೆ ವಿಡಿಯೋಗ್ರಫಿ ಹೆಲ್ಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಬ್ಬರು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಾಗಿದೆ. ಇವಾಗ ನಮ್ಮ ಅಪ್ಪನ ಫೋನ್ ಇಸ್ಕೊಂಡಿದ್ದೀನಿ. ಸೊ ಭರತ್ಗೆ ಫೋನ್ ಮಾಡೋಣ ಇವಾಗ. ಆ್ಯಂಡ್ ಫೋನ್ ಮಾಡಿ ಭರತ್ನ ಇವತ್ತು ಬನ್ನಿ ಅಂತ ಹೇಳ್ಬಿಟ್ಟು ಕರೆದು ಅವ್ರಿಗೆ ಪ್ರಪೋಸಲ್ ಪ್ರ್ಯಾಂಕ್ ಮಾಡೋಣ. ಆ್ಯಂಡ್ ಥ್ರೂ ಔಟ್ ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೋತೀನಿ, ಏನೇನು ಪ್ಲಾನಿಂಗ್ ಆಗುತ್ತೆ ಎಲ್ಲ ತೋರಿಸ್ತೀನಿ. ಸೊ ವೆಯ್ಟ್ ಆ್ಯಂಡ್ ವಾಚ್. ಹಲೋ, ಹಾಗೆ ನಂದು ಫೋನ್ ಸ್ವಲ್ಪ ಚಾರ್ಜ್ ಇರಲಿಲ್ಲ, ಸೊ ಅದಕ್ಕೆ ಚಾರ್ಜಿಗೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಮತ್ತೆ ಎಲ್ಲಿದ್ದೀರಾ ನೀವು? ಆಫೀಸ್. ಹೌದಾ, ಊಟ ಎಲ್ಲ ಮಾಡಬೇಕು. ನೀವು? ನಂದು ಊಟ ಆಯಿತು. ಮತ್ತೆ ನಾನು ಇದು ಅನ್ನ ಸಾಂಬಾರ್. ಹೌದಾ? ಬಿಟ್ಟು ತಿನ್ಬಿಟ್ಟಿದ್ದೀರಾ ನೋಡಿದ್ರ ನೀವು? ನೀವಿಲ್ವಲ್ಲ ಮತ್ತೆ. ಕೆಲಸ ಇತ್ತಲ್ಲ ಇವತ್ತು. ಅದೇ ಇವತ್ತು ಹೇಗೆ ಎಷ್ಟೊತ್ತಿಗೆ ಬರ್ತೀರಾ? ಸಿಗ್ತೀರಾ ಇವತ್ತು? 7 o'clock ಆಫೀಸ್ ಲಾಗೌಟ್ ಆಗುತ್ತೆ. 7ಗಾ? ಇಲ್ಲಿಗೆ ಬರೋಕ್ಕೆ 7:38 ಆಗ್ಬೋದಲ್ವಾ? 1 hour ಬೇಕು ಆಫೀಸಿಂದ ಬರೋಕ್ಕೆ. ಬರ್ತೀರಾ ಅಲ್ವಾ? ಮೋಸ್ಟ್ಲಿ ನೋಡ್ತೀನಿ, ಏನು ಕೆಲಸ ಇಲ್ಲ. ಅರ್ಲಿ ಲಾಗೌಟ್ ಆದ್ರೆ ಆಗ್ತೀನಿ, ಬೇಗ ಬರ್ತೀನಿ. 8 o'clock ಇಲ್ಲ 7:30 ಒಳಗಡೆ ಇರುತ್ತೆ, ಟ್ರೈ ಮಾಡ್ತೀನಿ. ಸೊ ಇವತ್ತು ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಪ್ಲಾನ್ ಮಾಡ್ತಾ ಇದ್ದೆ. ಸೊ ನಾನು ನೀವು. ಹೌದಾ? ಅಂಕಲ್ ಆಂಟಿ ನೋಡೋಣ. ಫಸ್ಟ್ ನೀವು ರೆಡಿಯಾಗಿ ಬನ್ನಿ, ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬನ್ನಿ, ಓಕೆನಾ? ಚೆನ್ನಾಗಿ ಟೋನ್ ಪ್ಯಾಂಟ್ ಹಾಕೊಂಬರ್ಲ? ಏನೋ ಒಂದು ಹಾಕೋ ಬನ್ನಿ, ಚೆನ್ನಾಗಿ ರೆಡಿಯಾಗಿ ಬನ್ನಿ ಅಷ್ಟೇ. ನನಗೆ ಹಿಂಗೆ ಇಷ್ಟ ಆಗೋ ಥರ ಹಾಕೋ ಬನ್ನಿ. ಸರಿ, ಓಕೆ ಸರಿ, ಆಯ್ತು. ಸಿ ಬಾಯ್. ಸೊ ಗೈಸ್, ಭರತ್ಗೆ ಒಂದು ಸ್ವಲ್ಪನೂ ಐಡಿಯಾ ಇಲ್ಲ ಇವತ್ತು ಅವ್ರ ಜೊತೆ ಏನಾಗುತ್ತೆ ಅಂತ. ವೇಟ್ ಆ್ಯಂಡ್ ವಾಚ್. ಸೊ ಗೈಸ್, ನಾನೇನು ಮಾಡಿದೆ ಅಂತಂದರೆ, ನಿಯರ್ ಬೈ ಫ್ಲವರ್ ಶಾಪ್ಸ್ ಎಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದೆ. ಆ್ಯಂಡ್ ಗೂಗಲ್ ಮ್ಯಾಪ್ಸಲ್ಲಿ ಒಂದೆರಡು ಸಿಕ್ತು. ಕಾಲ್ ಮಾಡಿದೆ, ನಿಮಗೆ ಡೆಕೋರೇಷನ್ ಬೇಡ, ಬರೀ ಫ್ಲವರ್ಸ್ ಬೇಕು ಅಂತಂದರೆ ಈ ಜಾಗಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಒಬ್ಬರು ಹೇಳಿದ್ರು. ಸೊ ಹಾಗಾಗಿ ಅಲ್ಲಿ ಹೋಗಿ ನಾನೊಂದು ಫೋಟೋ ತೊಗೊಂಡಿದ್ದೀನಿ, ಇದೇ ಥರ ಬೊಕ್ಕೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಅಥವಾ ಅದೊಂದು ಬೊಕ್ಕೆ ಮಾಡಿಸಿ ಅದನ್ನು ತೊಗೊಂಬರ್ಬೇಕು. I don't know what is Bharat's reaction is gonna be. Anyways, let's go. ಗೈಸ್, ಇವಾಗ ಇಲ್ಲಿ ನಾನು ಫ್ಲವರ್ ಶಾಪಿಗೆ ಅಂತ ಹೇಳ್ಬಿಟ್ಟು ಬಂದೆ. ಸೊ ಇವಾಗ ನನಗೆ ನಂದು 20 ರೋಸ್ ಇರುವಂಥ ಬೊಕ್ಕೆ ಮಾಡೋದಕ್ಕೆ 500 rupees ಆಗುತ್ತಂತೆ. ಕಾರ್ದು ಏನೋ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಸೊ ಅದಾದಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ 20 minutes ವೆಯ್ಟ್ ಮಾಡಬೇಕು. ಆ್ಯಂಡ್ ಭರತ್ ಕೂಡ ಇವಾಗ ಆಫೀಸಿಂದ ಹೊರಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಪ್ರಾಬ್ಲಿ ಅವ್ರಿಗೆ 1 hour ಆಗ್ಬೋದು ಇವಾಗ ಬರೋದಕ್ಕೆ. ನೋಡೋಣ ಏನಾಗುತ್ತೆ ಎತ್ತ, ನನಗೆ ಬೇಕಾಗಿರೋ ಥರ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಲೆಟ್ಸಿ. ಇಷ್ಟು ರೆಡಿ ಆಗಿದೆ, ಅದಕ್ಕೆ ಇವಾಗ ಫ್ಲವರ್ಸ್ ಹಾಕ್ತಾರೆ ಅನ್ಸುತ್ತೆ, ರೋಸ್ನ. ಫ್ಲವರ್ನ ಮಾಡಿಸ್ಕೊಂಡೆ. ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ ತುಂಬ ಚೆನ್ನಾಗಿ ಏನೇನೋ ಆಗುತ್ತೆ ಅಂತ, ಬಟ್ ನಾನು ಎಕ್ಸ್ಪೆಕ್ಟೆಡ್ ರೇಂಜಿಗೆ ಬರಲಿಲ್ಲ. ಸೊ ಸ್ವಲ್ಪ ವೈಟ್ ಫ್ಲವರ್ಸ್ನೆಲ್ಲ ಹಾಕಿಸ್ದೆ, ಬಟ್ ಐಮ್ ಸ್ಟಿಲ್ ನಾಟ್ ದಟ್ ಹ್ಯಾಪಿ. ನಿಮಗೇನು ಅನ್ನಿಸ್ತಿದೆ ಕಮೆಂಟ್ ಮಾಡಿ ಗೈಸ್. ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅನ್ನಿಸ್ತು.
ಮನೆಗೆ ಬಂದು ಫ್ಲವರ್ ಇಟ್ಟಾಯಿತು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಭರತ್ ಇನ್ನೊಂದು 5 ಮಿನಿಟ್ಸಲ್ಲಿ ರೀಚ್ ಆಗ್ತಾರೆ. ನಾನಿನ್ನೂ ಕೂದಲೆಲ್ಲ ಸೆಟ್ ಮಾಡ್ಕೋಬೇಕಿದ್ದು ವೀಡಿಯೋಗೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇದನ್ನ ಇವಾಗ ಮುಚ್ಚಿಡಬೇಕು, ಎಲ್ಲಿ ಮುಚ್ಚಿಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಹೆಂಗೂ ಮನೇಲಿ ಅಣ್ಣ ಅದಕ್ಕೆ ಇಲ್ವಲ್ಲ, ಸೊ ಹಾಗಾಗಿ ಅವ್ರ ರೂಮಲ್ಲಿ ಇಟ್ಟರೆ ಗೊತ್ತಾಗಲ್ಲ ಅನ್ನೋದು. ಸೊ ಹಾಗಾಗಿ ಅಲ್ಲಿ ಮುಚ್ಚಿಡೋಣ ಗೈಸ್. ಸೊ ಇವಾಗ ಇಲ್ಲೇ ಅಣ್ಣ ಟೇಬಲ್ ಏನಿದೆ ಈ ಟೇಬಲ್ ಹತ್ರ ಇಲ್ಲಿ ಇಡ್ತೀನಿ, ಆಮೇಲೆ ಎತ್ಕೊಂಡ್ರಾಯ್ತು. ಇವಾಗ ನಾನು ರೂಮಿಗೆ ಬಂದೆ. ಇವಾಗ ನಾನು ಕೂಡ ರೆಡಿ ಆಗಬೇಕು. ನಾನು ಕೂದಲನ್ನೆಲ್ಲ ಸ್ಟ್ರೈಟ್ ಮಾಡಿಕೊಂಡು ಅವ್ರು ಬರೋ ಅಷ್ಟರಲ್ಲಿ. ಸೊ ಲೆಟ್ಸ್ ಗೆಟ್ ರೆಡಿ. ಹೂ ತರಕ್ಕೆ ಹೋದಾಗ ನನ್ನ ಬಟ್ಟೆ ಕೂಡ ಐರನ್ ಮಾಡೋಕ್ಕೆ ಅಂತ ಕೊಟ್ಟಿದ್ದೆ. ಇನ್ನೊಂದೇನಪ್ಪ ಅಂತಂದರೆ ಭರತ್ಗೆ ನನ್ನ ಟ್ರೆಡಿಷ್ನಲ್ ನೋಡೋಕೆ ಇಷ್ಟ. ಸೊ ಹಾಗಾಗಿ ಚೂಡಿದಾರನ್ನ ಹಾಕೋತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಅದರ್ವೈಸ್ ವೆಸ್ಟರ್ನ್ ಹಾಕೋತಾ ಇದ್ದೆ. ಆ್ಯಂಡ್ ರೆಡ್ ಅಲ್ವಾ ಗೈಸ್, ಪ್ರಪೋಸ್ ಮಾಡ್ಬೇಕಾದ್ರೆ ರೆಡ್ ಹಾಕೋಬೇಕು ಅಂತ ರೆಡ್ ಹಾಕೋತಾ ಇದ್ದೀನಿ. ಸ್ಟ್ರೈಟ್ನಿಂಗ್ ಮಾಡ್ತಿದ್ದೆ, ಇನ್ನೂ ಪೂರನೇ ಆಗಲಿಲ್ಲ. ಅಲ್ಲೇ ಭರತ್ ಬಂದರು. ಇವಾಗ ಹೋಗಿ ಡೋರ್ ತೆಗಿಬೇಕು. ಗೈಸ್ ನೋಡಿ ಇಲ್ಲಿ ಯಾರಿದ್ದಾರೆ. ಆಯ್ತು ರೆಡಿ ಆಗ್ತೀನಿ ರೀ. ಒಂಚೂರು ತಲೆ ಹಚ್ಕೊಳ್ಳೋದಷ್ಟೇ, ತಲೆ ಸ್ಟ್ರೈಟ್ ಮಾಡ್ಕೊಂಡ್ರೆ ಗೈಸ್ ಅಷ್ಟು. ನೀವು ಅಷ್ಟರಲ್ಲಿ ಬಂದ್ಬಿಟ್ರಲ್ಲ, ಬಟ್ಟೆ ಏನು ಹಾಕೊಳ್ಳೋದಷ್ಟೇ, ಸ್ಟ್ರೈಟ್ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಯಾರೋ ಮಿಂಚ್ತಾ ಇದಾರೆ ಬ್ಲ್ಯಾಕ್ ಅಲ್ಲಿ. ಸರಿ ಆಯ್ತು, ನಂಗೆ 10 ಮಿನಿಟ್ಸ್ ಕೊಡ್ತೀರಾ, ರೆಡಿ ಆಗ್ತೀನಿ. ಎಷ್ಟು 10 ಮಿನಿಟ್ಸ್ ರೆಡಿ ಆಗ್ತೀನಿ. ಸರಿ ಆಯ್ತು ಆಯ್ತು. ಇವಾಗ ಈ ಒಂದು ಜುಮ್ಕನ ಹಾಕ್ಕೊಂಡು ಚಿಕ್ಕ ಹಣೆ ಬಿಟ್ಟು ಇಟ್ಕೊಂಡು ರೆಡಿಯಾಗಿದ್ದೀನಿ. ಆ್ಯಂಡ್ ಲಾಸ್ಟ್ ಟೈಮು ಒಂದು ತಾಯ್ತ ಕಟ್ಸಿದ್ದೆ. ಸೊ ಅದು ಹಂಗೆ ಇದೆ, ಅದು ಹಂಗೆ ಕಾಣಿಸಿದೆ, ಬಟ್ ತೆಗಿಯಂಗಿಲ್ಲಲ್ಲ. ಸೊ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಸೊ ಐ ಥಿಂಕ್ ಐಮ್ ಮೋಸ್ಟ್ಲಿ ರೆಡಿ. ಮತ್ತು ಈಗ ಡೆಕೋರೇಷನ್ ಅವ್ರು ಬರ್ತಾ ಇದ್ದಾರೆ. ಆ್ಯಂಡ್ ಭರತ್ ಹೊರಗಡೆ ಹೋಗಿದ್ದಾರೆ, ಭರತ್ನ ಹೊರಗಡೆ ಕಳಿಸಿದ್ದೀನಿ. ಡೆಕೋರೇಷನ್ ಅವರು ಬಂದರು. ಇವಾಗ ಅವ್ರ ಹತ್ರ ಮಾತಾಡಬೇಕು. ಟಾಪ್ ಫ್ಲೋರಿಗೆ ತನಕ ಹೋಗಿ ಡೆಕೋರೇಷನ್ ಮಾಡ್ಬೇಕು. ಹೆಂಗೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ, ನೋಡೋಣ. ರೆಡಿ ಬಂತು ನೋಡಿ. ಸೊ ಇದರಲ್ಲೆಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ ಅನಿಸುತ್ತೆ. ಅದರಲ್ಲೆಲ್ಲ ಐಟಮ್ ಎತ್ಕೊಂಡ್ಬಂದಿರ್ತಾರೆ. ಇವಾಗ ನನಗೆ ಕ್ಯಾಮ್ರಾಗ ಯಾರೋ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರೆ, ಬರ್ತಾರೆ ಅಂತ ಹೇಳಿದ್ರಲ್ಲ. ಸೊ ಅವರು ಬಂದಿದ್ದಾರೆ. ಆ್ಯಂಡ್ ಇವಾಗ ಫುಲ್ಲು ಡೆಕೋರೇಷನ್ದೆಲ್ಲ ಏನೇನೋ ಪ್ಲ್ಯಾನಿಂಗ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಪೋಕೋ ಕೊಂಡಾಡ್ತಾ ಇದ್ದಾಳೆ. ಮನೆ ಒಳಗಡೆ ಹೋಗೋಣ. ಭರತ್ ಕೂಡ ಎಲ್ಲೋ ಹೊರಗಡೆ ಹೋಗಿದ್ರಲ್ಲ, ವಾಪಸ್ ಬಂದಿದ್ದಾರೆ. ಇಟ್ಸ್ ಲೈಕ್ ಎಲ್ಲೂ ಹೋಗ್ತಿಲ್ಲ, ಎಲ್ಲಿ ಹೋಗೋದು, ಏನು ಮಾಡೋದು ಅಂತೆಲ್ಲ ಕ್ವೆಶನ್ಸ್ ಕೇಳ್ತಾರೆ. ನನಗಂತೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ಹಸುವಾಗ್ತಿದೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ನನಗೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಫುಲ್ ಟೆನ್ಷನ್ ಆಗ್ತಿದೆ. ಬಿಕಾಸ್ ಮೇಲ್ಗಡೆ ಡೆಕೋರೇಷನ್ ನೋಡ್ಕೋಬೇಕು, ಕೆಳಗಡೆ ಇವ್ರ ಹತ್ರನೂ ಇರಬೇಕು. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ತಲೆ ಕೆಟ್ಟೋಗ್ತಾರೆ. ಎಷ್ಟನ್ನೇ ಹೆಲ್ಪ್ ಮಾಡೋದಕ್ಕೆ. ಸೊ ಲೈಕ್ ತುಂಬ ಕನ್ಫ್ಯೂಷನ್ ಇದ್ದೀನಿ. ಬಟ್ ಯಾ ಮೇಲ್ಗಡೆ ಕೂಡ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಇವಾಗ ಹೋಗಿ ತೋರಿಸ್ತೀನಿ. ಅಲ್ಲೂ ಕೂಡ ಸ್ವಲ್ಪ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೋಬೇಕು. ಆ್ಯಂಡ್ ಮೇಲ್ಗಡೆ ಮನೆಯವ್ರ ಹತ್ರ ಪರ್ಮಿಷನ್ ಕೇಳಿದ್ದೀನಿ. ಪಾಪ ತುಂಬ ಒಳ್ಳೆ ಹುಡುಗಿ ಅದು ಮೇಲ್ಗಡೆ ಇರೋದು. ಸೊ ಅವರೆಲ್ಲ ಅವ್ರ ಮನೆಯಿಂದನೇ ಕನೆಕ್ಷನ್ ತೊಗೊಂಡು ಸ್ವಲ್ಪ ಅರೇಂಜ್ಮೆಂಟ್ ಎಲ್ಲ ನಡೀತಾ ಇದೆ. ಇವಾಗ ತೋರಿಸ್ತೀನಿ ರೀ. ಐ ಹೋಪ್. ಆ್ಯಂಡ್ ನನ್ನ ಪ್ರಕಾರ ಭರತ್ಗೆ ಸ್ವಲ್ಪ ಏನೋ ಡೌಟ್ ಬಂದ್ಬಿಟ್ಟಿದೆ ಗೈಸ್. ಪ್ರಾಬ್ಲಮ್ ಅವ್ರಿಗೆ ಗೊತ್ತಾಗ್ಬೋದು. ಬಟ್ ನೋಡೋಣ ಹೆಂಗಾಗುತ್ತೆ ಹಂಗೆ ಮ್ಯಾನೇಜ್ ಮಾಡೋಣ. ಮ್ಯಾಗಿ ತೊಗೊಬರ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ಬರ್ತೀನಿ ಅಂತ ಕುತ್ಕೊಂಡ್ಬಿಟ್ಟಿದ್ರು. ಏನೇನೋ ಕತೆಗಳು ಹೇಳ್ಬಿಟ್ಟು ಬಂದೆ ಮೇಲ್ಗಡೆ. ಇವಾಗ ಮೇಲ್ಗಡೆ ಎಷ್ಟಾಗಿದೆ, ಏನು ಮಾಡ್ತಿದ್ದಾರೆ ಅಂತ ನೋಡಬೇಕು. ಆ್ಯಕ್ಚುಲಿ ಇವಾಗ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದರೆ ಎಲ್ಲ ಕಡೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಡಿಸ್ಟರ್ಬಿಂಗ್ ಇದೆ. ಆ್ಯಂಡ್ ಇದು ಫುಲ್ ದೊಡ್ಡದಾಗಿ ಬರ್ತಾ ಇದೆ ಇಲ್ಲಿ, ಆ್ಯಸ್ ಯು ಗೈಸ್ ಕ್ಯಾನ್ ಸಿ. ಸೊ ಈ ಮನೆಯಿಂದ ಕನೆಕ್ಷನ್ ತೊಗೋತಾ ಇದೀವಿ ನಾನು ಹೇಳ್ದಂಗೆ. ಆ್ಯಂಡ್ ಇನ್ನೂ ತುಂಬ ಡೆಕೋರೇಷನ್ ಆಗಬೇಕು. ನನಗೆ ಇನ್ನೂ 1 ಅವರು ಬರುತ್ತೆ. ಹೆಂಗೆ ಮೇಂಟೈನ್ ಮಾಡೋದು ಅಂತ ಗೊತ್ತಿಲ್ಲ. ಮ್ಯಾರಿ ಮೀ ಅಂತ ಏನಿದೆಲ್ಲ, ಸೊ ನಮ್ಗೆ ಹೇಳ್ತಿದ್ರು ಏನೋ ಈವೆಂಟ್ ಸೈಡವರು, ವಿಲ್ಯೂ ಮ್ಯಾರಿ ಮೀ ಅಂತ ಹಾಕ್ಬೋದಿತ್ತಲ್ಲ ಅಂತ. ವಿಲ್ಯೂ ಅಂತೆಲ್ಲ ಹಾಕಿದ್ರೆ ಜಾಸ್ತಿ ಏನೋ ಎಗ್ರಾಡ್ತಾರೆ. ಸೊ ಮ್ಯಾರಿ ಮೀ ಅಂತ ಕಮ್ಯಾಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನನಗೆ ಗೊತ್ತಿರೋಂಗೆ ಭರತ್ಗೆ ಸ್ವಲ್ಪ ನನ್ಕಂದ್ರೆ ಇಷ್ಟನೇ. ನನ್ನಂಥ ಹುಡುಗಿ ಸಿಕ್ಕಿದ್ರೆ ಅದು ಅದೃಷ್ಟನೇ ಅಲ್ವಾ ಗೈಸ್. ಸೊ ಹಾಗಾಗಿ ನೋಡೋಣ ಏನು ಹೇಳ್ತಾರೆ ಭರತ್ ಅಂತ ಹೇಳ್ಬಿಟ್ಟು. ನನ್ನ ಫ್ರೆಂಡ್ ಯಶ್ವಂತ್ ಕೂಡ ಹೇಳಿ. ಸೊ ಅವ್ರು ಕೂಡ ನನಗೆ ಇವಾಗ ಹೆಲ್ಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಸೊ ಮೇಲ್ಗಡೆ ಡೆಕೋರೇಷನ್ ಆಗ್ತಿದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಭರತ್ಗೆ ಈ ಸರ್ಪ್ರೈಸ್ ಮಾತ್ರ ಅಲ್ಲ, ಇನ್ನೊಂದು ಸರ್ಪ್ರೈಸ್ ಇದೆ. ಸೊ ಒಂದು ಗಿಫ್ಟ್ ಬಾಕ್ಸ್ ತೊಗೋಬೇಕು. ಸೊ ಹಾಗಾಗಿ ಅದ್ರ ಪ್ರಿಪ್ರೇಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಗೈಸ್. ಅದೇನು ಅಂತ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ನೋಡಿ. ಬರೀ ಎಂಟಿ ಬಾಕ್ಸ್ ಅಲ್ವಾ? ಕಾರ್ಡ್ಬೋರ್ಡ್. ಕಾರ್ಡ್ಬೋರ್ಡ್ ಥರ ಬರುತ್ತಲ್ಲ ಇಲ್ವಾ? ಇವಾಗ ಯಾಕೋ ನನ್ನ ಪ್ಲ್ಯಾನು ಉಲ್ಟಾಗೋಗಿದೆ. ಇವಾಗ ಬೇರೆ ಎಲ್ಲರೂ ಚೆಕ್ ಮಾಡ್ಬೇಕು ಎಲ್ಲಿ ಸಿಗುತ್ತೆ ಅಂತ. ಈ ಗಿಫ್ಟ್ ಪ್ಯಾಕಿಂಗ್ ಆಗ್ತಾ ಇದೆ ಗೈಸ್. ನನ್ನ ಲೈಫಲ್ಲಿ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಒಂದು ಪ್ರ್ಯಾಂಕ್ ಮಾಡೋದು ಇಷ್ಟು ಕಷ್ಟ ಅಂತ ಹೇಳ್ಬಿಟ್ಟು. ನಾನು ಫುಲ್ ಬೆವರೆಲ್ಲ ಬರ್ತಾಯಿದೆ ಇವಾಗ. ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು ಮತ್ತು ಯಶ್ವಂತ್ ಇಷ್ಟು ದೂರ ನಡ್ಕೊಂಬಂದ್ಬಿಟ್ಟು.
ಸೊ ಐ ಹೋಪ್ ಇಟ್ ವಿಲ್ ಬಿ ವರ್ತ್ ಇಟ್. ಸೊ ನಾನು ಇಷ್ಟು ಕಷ್ಟಪಡ್ತಿರೋದಕ್ಕಾದ್ರೂ ಲೈಕ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ ಗೈಸ್. ಪ್ಯಾಕಿಂಗ್ ಆಯಿತು ಆ್ಯಂಡ್ ಇವಾಗ ಹೋಗುವ ಸಮಯ. ನಾನು ಬರೀ ಕೈಲಿ ಹೋಗಿಲ್ಲ, ಬರೋದಕ್ಕೆ ಅಂತ ಹೇಳ್ಬಿಟ್ಟು ಫ್ರೈಡ್ ರೈಸ್ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗ್ತಾ ಇದ್ದೀವಿ. ಸೊ ದಟ್ ಸ್ವಲ್ಪ ಹೊತ್ತು ಅವ್ರನ್ನ ಮ್ಯಾನೇಜ್ ಮಾಡೋಕ್ಕಾದ್ರೂ ಆಗಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅವರು 2 ದಿನದಿಂದ ಹೇಳ್ತಾ ಇದ್ರು ನಾವು ಸ್ಪೈಸಿ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಅದನ್ನು ತೊಗೊಂಡು ಮನೆಗೆ ಹೋಗಿ ಕೊಟ್ಟು ಒಂದು ಸ್ವಲ್ಪ ಸಮಾಧಾನ ಮಾಡಿ ನಾನು ವಾಶ್ರೂಮ್ಗೆ ಹೋಗ್ತೀನಿ ಅಂತಂದ್ರು ಹೇಳ್ಕೊಂಡು ಮ್ಯಾನೇಜ್ ಮಾಡಬೇಕು. ಸೊ ಲೆಟ್ಸ್ ಗೋ ನಾವು. ಬರೋದಕ್ಕೆ ಅಂತ ಹೇಳ್ಬಿಟ್ಟು ಗೋಬಿ ಹಾಕಿಸಿ ಫ್ರೈಡ್ ರೈಸ್ ಮಾಡಿಸ್ಕೊಂಬಂದೆ. ಫುಲ್ ಸ್ಪೈಸಿ ತಿನ್ನಬೇಕು ಅಂತ ಹೇಳ್ತಿದ್ರು ನೆನ್ನೆ ನಾನು ಹೇಳಿದ್ನಲ್ಲ. ಸೊ ತೊಗೊಂಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಸುಮ್ಮನೆ ಮ್ಯಾಗಿ ಅಂತ ತರೋದು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ, ತುಂಬ ಏನೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಮಾಡಿಸ್ಕೊಂಡು ತಂದೆ. ಹಾಂ, ಬಟ್ ನೀವು ಹೊರಗಡೆ ಹೋಗೋಣ ಅಂತಾನೆ ಹೇಳಿದ್ದು. ಹೊರಗಡೆ ಹೋಗೋಣ ಮತ್ತೆ ನಾನು ಹೋಗೋಣ ಅಂತ ಹೇಳಿದೆ, ತಿನ್ನೋಕೆ ಹೋಗೋಣ ಅಂತ ಹೇಳಿದ್ರು. ಸೊ ಅಂದರೆ ಹೋಗೋಣ ತಗೊಳ್ಳಿ. ಹೋಗ್ತಾ ಇರೋದು ನಾವು ಎಲ್ಲಿಗೆ ಹೋಗ್ತೀವಿ ಅನ್ನೋದು ಮ್ಯಾಟರ್ ಆಗಲ್ಲ, ನಾವು ಯಾರ ಜೊತೆ ಹೋಗ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ಅಲ್ವಾ ಗೈಸ್. ಸೊ ಹಾಗಾಗಿ ವೆಯ್ಟ್ ಮಾಡಿ ಬರೋದು. ಯು ಕ್ಯಾಂಟ್ ವೆಯ್ಟ್. ಚೆನ್ನಾಗೇ ಬಂದಿದೆ ಇದು ಡೆಕೋರೇಷನ್ನು. ಪಕ್ಕ ನನ್ನ ಪ್ರಕಾರ ಬರುತ್ತೆ ಪ್ರ್ಯಾಂಕ್ ಆಗ್ತಾರೆ ಅಂತ ಅನಿಸ್ತದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ಡೆಕೋರೇಷನ್ನ ಒನ್ ಆಫ್ ಮೈ ಫ್ರೆಂಡ್ ಅನುಶ್ರೀ ಅಂತ ಹೇಳ್ಬಿಟ್ಟು ಸೊ ಇವ್ರು ಮಾಡಿಕೊಟ್ಟಿರೋದು. ಆ್ಯಂಡ್ ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಎಷ್ಟು ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ನನಗೆ ಈವೆಂಟ್ಗೆ ಡೆಕೋರೇಷನ್ ಸಿಗ್ತಾನೆ ಇಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟುಡೇ. ಆ್ಯಂಡ್ ಇಷ್ಟೆಲ್ಲ ಸಖತ್ ಹೆಲ್ಪ್ ಮಾಡಿದ್ದಾರೆ ನನಗೆ. ಆ್ಯಂಡ್ ನಿಮಗೂ ಕೂಡ ಯಾವುದೇ ಒಂದು ಒಕೇಶನ್ಗೆ ನಿಮಗೆ ಒಂದು ಈ ಥರ ಡೆಕೋರೇಷನ್ ಬೇಕು ಅಂತಂದರೆ ಯು ಕ್ಯಾನ್ ಶೋರ್ಲಿ ಕಾಂಟ್ಯಾಕ್ಟ್ ಅನುಶ್ರೀ. ಅವ್ರದ್ದು ಒಂದು ಪೇಜ್ ಡೀಟೇಲ್ಸನ್ನು ನಾನು ಕಂಪ್ಲೀಟಾಗಿ ಹಾಕ್ತೀನಿ. ಹೇಳ್ಬಿಡಿ ನಿಮ್ಮ ಪೇಜ್ ಡೀಟೇಲ್ಸ್. ಗ್ಲಾಮ ಈವೆಂಟ್ಸ್ ಬೈ AR ಅಂತ. ಹಾಂ, ಸೊ ಆ ಒಂದು ಪೇಜ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಡೀಟೇಲ್ಸ್ ಕೂಡ ಹಾಕ್ತೀನಿ. ಸೊ ಇವಾಗ ನೆಕ್ಸ್ಟು ಲೆಟ್ಸ್ ಪ್ರ್ಯಾಂಕ್ ಬರುತ್ತೆ. ಇಲ್ಲಿ ಕೆಳಗಡೆ ಫ್ಲವರ್ ಹಾಕಕ್ಕೆ ಸಿಗ್ದಲೇ ಇರೋದ್ರಿಂದ ನಾವು ಇವಾಗ ಈ ಕೋಲ್ಡ್ ಫೈರ್ನ ಯೂಸ್ ಮಾಡ್ತಾ ಇದ್ದೀವಿ. ಫುಲ್ ಏನೋ ಗ್ರ್ಯಾಂಡ್ ಏನೋ ಎಂಟ್ರಿ ಇರಬೇಕಲ್ವ ಅವ್ರಿಗೆ, ಹಾಗಾಗಿ ನೋಡೋಣ ಇವತ್ತು ಭರತ್ ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಮದುವೆ ಆಗ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು. ಎಷ್ಟು ಪ್ಲ್ಯಾನಿಂಗ್ ಮಾಡಿದ್ದೀನಿ ಅಂತಂದರೆ ಒಂಥರ ಇವಾಗ ಈ ಮೂಮೆಂಟ್ ಇನ್ನೂ ಹತ್ರ ಬಂದಾಗ ನಂಗೊಂಥರ ಭಯ ಥರ ಫೀಲ್ ಆಗ್ತದೆ. ಇಟ್ ಫೀಲ್ಸ್ ಲೈಕ್ ನಾನು ಆ್ಯಕ್ಚುಲಿ ಯಾರಿಗೂ ಪ್ರಪೋಸ್ ಮಾಡ್ತಿದ್ದೀನಿ ಅನ್ನೋ ಥರ ಫೀಲ್. ಬಟ್ ಮೆಂಡಲ್ ಇಲ್ಲ, ಇದು ಪ್ರ್ಯಾಂಕು ಅಂತ ಹೇಳ್ಕೊತಾ ಇದ್ದೀನಿ. ಬಟ್ ಯಾ, ಐ ಹೋಪ್ ಹಿ ವಿಲ್ ಗೆಟ್ ಪ್ರ್ಯಾಂಕ್. ಇಲ್ಲ ಅಂತಂದರೆ ನನಗೆ ಸಖತ್ ಬೇಜಾರಾಗುತ್ತೆ. ಸೊ ಯಾ, ನನ್ನ ಪ್ರಕಾರ ಮೋಸ ಹೋಗ್ತಾರೆ ಬಿಕಾಸ್ ಐ ನೋ. ಸೊ ನೋಡೋಣ ಇವಾಗ ಇಲ್ಲಿ ನಾ ಹೇಳಿದ್ನಲ್ಲ ಅದೆಲ್ಲ ಇಡ್ತಾರೆ. ಆ್ಯಂಡ್ ಅವ್ರದ್ದೇನು ರಿಯಾಕ್ಷನ್ ಇರುತ್ತೆ. ಐ ಆಮ್ ಸೋ ಈಗರ್ಲಿ ವೇಟಿಂಗ್ ಏನು ರಿಯಾಕ್ಷನ್ ಕೊಡ್ಬೋದು ಅಂತ ಹೇಳ್ಬಿಟ್ಟು ಇದೆಲ್ಲ ಸೆಟ್ ಮಾಡಿದ್ದಾರೆ. ಐ ಆಮ್ ಆಲ್ಸೋ ಸ್ಕೇರ್ಡ್ ಆಫ್ ದೀಸ್ ಥಿಂಗ್ಸ್. ಎಲ್ಲಿ ಪಟ್ ಅನ್ನತ್ತೋ ಅಂತ ಅವ್ರೇನೋ ಅನ್ನಲ್ಲ ಅಂತಂದ್ರು. ಇದೊಂದು ಲೈಟ್ ಚಾರ್ಜಿಗೆ ಹಾಕಿದ್ದೀನಿ ಗೈಸ್. ಆ ಲೈಟು ಚಾರ್ಜ್ ಇರುತ್ತೆ ಅಂತ ಅಂದ್ಕೊಂಡ್ರೆ ಚಾರ್ಜೇ ಖಾಲಿ ಆಗಿಬಿಡುತ್ತೆ ಫೋನ್ ಮಾಡೋಕ್ಕೆ. ಬಿಕಾಸ್ ಇಲ್ಲಿ ಸ್ವಲ್ಪ ಕತ್ಲಾಗಿರೋದ್ರಿಂದ ಲೈಟೆಲ್ಲ ಬರಲ್ಲ, ಅದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ನೋಡೋಣ ಹೌ ಇಟ್ ವಿಲ್ ಗೋ. ಡೆಕೋರೇಷನ್ ರೆಡಿ, ಹೂವು ರೆಡಿ, ಗಿಫ್ಟು ರೆಡಿ, ನಾನು ರೆಡಿ, ಭರತ್ ರೆಡಿ ಇದ್ದಾರ ನೋಡೋಣ ಇರಿ. ಇಫ್ ಕೋಲ್ಡ್ ಫೈರ್ನ ಪ್ಲೇಸ್ ಮಾಡ್ತಿದ್ದಾರೆ ನನಗೆ ಭಯ ಆಗ್ತಿದ್ದಿಲ್ಲ ಏನಾದ್ರು ಆಗ್ಬಿಡುತ್ತೋ ಅಂತ ಅದ್ರದ್ದು ಅಂತ. ಬಟ್ ಅವ್ರೇನೋ ಏನೂ ಆಗಲ್ಲ, ಕರೆಕ್ಟಾಗಿ ಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಭರತ್ ನಾವು ಹೋಗಿ ಕರ್ಕೊಂಬರೋ ಸಮಯ. ನನಗೆ ಎಷ್ಟು ಟೆನ್ಷನ್ ಆಗ್ತಿದೆ ಅಂದರೆ ನಾನು ಹೇಳ್ಬಾರ್ದು, ಅಷ್ಟು ಟೆನ್ಷನ್ ಆಗ್ತಿದೆ. ನನ್ನ ಲೈಫಲ್ಲಿ ಎಷ್ಟು ಟೆನ್ಷನ್, ನಾನು ಎಕ್ಸಾಮ್ವರೆಗೂ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ನಾನು ಗೈಸ್. ಬರೋದಕ್ಕೆ ನಾನು ನನ್ನ ರೂಮಲ್ಲಿ ಇರೋಕೆ ಹೇಳಿದ್ದೆ. ಸೊ ಇವಾಗ ಅಲ್ಲಿಂದ ಇಳಿದು ಬರ್ತವ್ರು ಕಮ್ಮಿ ಬೈಕೊಂಡಿರೋ 10 ಗಂಟೆಗೆ ಬರ್ತಾ ಇದ್ದಾರಾ? ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಗೈಸ್ ನನಗೆ ಸ್ವಲ್ಪ ಹಾನೆಸ್ಟ್ಲಿ ಎಲ್ಲೋ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಇವತ್ತೇನೋ ಒಂದು ಕೆಲಸ ಆಗಬೇಕಿತ್ತು, ಹಾಗಾಗಿ ಅದಾಗಲಿಲ್ಲ. ಸೊ ಐ ಆಮ್ ವೆರಿ ಸ್ಯಾಡ್. ಐ ಟೆಲ್ ಯು ಏನಾಯಿತು ಅಂತ. ಸೊ ಮಾಡಿ ಮೇಲೆ ಕೂತ್ಕೊಳ್ಳೋಣ ಇವತ್ತು. ಐ ವಾಂಟ್ ಟು ಟಾಕ್ ಟು ಯು ಫಾರ್ ಸಮ್ ಟೈಮ್. ಸರಿ, ಬಟ್ ಹಿಂಗೆ ಹೋಗ್ತೀರಾ? ಚೇಂಜ್ ಮಾಡಿದ್ರಾ? ಹಿಂಗೆ ಕೂತ್ಕೊಳ್ಳೋಣ, ಆಮೇಲೆ ಚೇಂಜ್ ಮಾಡಿದ್ರೆ ಆಯಿತು. ಓಕೆನಾ ಚಲೋ ನೆಚ್ಕೊ. ವಿಡಿಯೋ ಮಾಡ್ತಿದ್ದೀರಾ? ಮಾಡಿ ಮೇಲೆ ಇಟ್ಸ್ ಲೈಕ್ ಐ ಟೆಲ್ ಯು ಒಂದು ನಿಮಿಷಪ್ಪ ಅಂತಂದರೆ ತುಂಬ ದಿನದಿಂದ ನಾನು ಏನೋ ಒಂದು ಮಾತಾಡಬೇಕಿತ್ತು, ನಿಮ್ಮ ಹತ್ರನೂ ಮಾತಾಡಬೇಕಿತ್ತು. ಆ್ಯಂಡ್ ಅದನ್ನು ಆಡಿಯನ್ಸ್ಗೂ ಹೇಳಬೇಕಿತ್ತು. ಸೊ ಹಾಗಾಗಿ ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಬಟ್ ಜನಗಳ ಮುಂದೆ ಮಾತಾಡೋಣ. ಬಿಕಾಸ್ ತುಂಬ ಕಮೆಂಟ್ಸಲ್ಲಿ ಏನೇನೋ ಕ್ವಶನ್ಸ್ ಎಲ್ಲ ಬರ್ತಾ ಇತ್ತಲ್ಲ. ಸೊ ಹಾಗಾಗಿ
ಮಾತಾಡೋಣ. ಕಮೆಂಟ್ಸ್ ಮಾಡೋರು ಮಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡಿರೋಕ್ಕಾಗುತ್ತಾ? ಎಲ್ಲರೂ ಹೇಳ್ತಾರೆ ನಾನು ಕೆಲಸಕ್ಕೆ ಹೋಗಲ್ಲ ಅಂತ. ನನ್ನ ಕೆಲಸ ನನಗೆ ಗೊತ್ತು ಏನು ಮಾಡ್ತೀನಿ ಅಂತ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಸೊ ಅದೇ ಗೈಸ್, ಇವತ್ತು ಅದು ನನ್ನ ಮನದಾಳದ ಮಾತೇನಿದೆ ಅದನ್ನ ಇವತ್ತು ನಿಮ್ಮ ಮುಂದೆ ತೋಡ್ಕೊತೀನಿ. ಆ್ಯಂಡ್ ನಿಮ್ಮ ಮುಂದೆ ಬರೋದು ಮುಂದೆ ಇಬ್ಬರು ಮುಂದೆ ತೋಡ್ಕೊತೀನಿ. ಲೆಟ್ಸ್ ಗೋ, ಮೇಲ್ಗಡೆ ಹೋಗಿ ಮಾತಾಡೋಣ. ಓಕೆನಾ ಭರತ್? ಹಗ್ಗ ತರಬೇಕಾ ತೋಡಕ್ಕೆ? ಇಲ್ಲ ಬೇಡ, ನಡೀರಿ. ಯಾವಾಗ ಮದುವೆ ಆಗಬೇಕು, ಯಾವಾಗ ಮದುವೆ ಆಗಬೇಕು ಅಂದ್ಕೊಂಡಿದ್ದೀರಾ? ದುಡ್ಡು ಮಾಡಬೇಕು. ಹಾಂ, ದುಡ್ಡಿಲ್ಲ ಮದುವೆ ಐತೆ. ಮನೆ ಕಟ್ಸ್ಬೇಕು. 1 ವರ್ಷ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೂ ದುಡ್ಡು ಇರಬೇಕು. ಯಾಕಂದ್ರೆ ಸೊ ನಿಮ್ಮ ಪ್ರಕಾರ ಇವಾಗ 1 ವರ್ಷ ಮದುವೆ ಆಗಬೇಕು, ಯಾವಾಗ 2 ವರ್ಷ ಮದುವೆ ಆಗಬೇಕು, ಯಾವಾಗ ಮದುವೆ ಆಗಬೇಕು ಅಂತಿದೆ? ಒಂದು 2 ವರ್ಷದಲ್ಲಿ ನಾನು ಅನ್ಕೊಂಡಿರೋದೆಲ್ಲ ಆಗುತ್ತೆ. ಆಮೇಲೆ ಮದುವೆ ಆಗ್ಬಿಟ್ಟು 1 ವರ್ಷ ಫುಲ್ ಟ್ರಿಪ್ ಹೊಡಿಬೇಕು. ವರ್ಲ್ಡ್ ಟೂರ್ ಮಾಡಬೇಕು. ಸರಿ ಆಯ್ತು, ಬನ್ನಿ ಟ್ರಿಪ್ ಹೊಡಿರುವಂತೆ. Are you able to understand something? ಇಂಗ್ಲೀಷ್ ಓದಕ್ಕೆ ಬರುತ್ತೆ ನನಗೆ. ನಾನು BCom ಮಾಡಿರೋದು. ಹೌದಾ? ಎಲ್ಲಿ ಬನ್ನಿ. ಇದರಲ್ಲಿ ನಿಮಗೆ ನನ್ನ ಕಂಡ್ರೆ ಇಷ್ಟ ತಾನೆ? ನಿಮ್ಗೆ ನನ್ನ ಕಂಡ್ರೆ ಇಷ್ಟ ತಾನೆ? ಇವಾಗ ಅದೇನಕ್ಕೆ ಕೇಳ್ತಾ ಇದ್ದೀನಿ, ಹೇಳಿ. ನಿಮ್ಗೆ ನನ್ನ ಕಂಡ್ರೆ ಇಷ್ಟ ಆಯ್ತು? ಇವರೆಲ್ಲ ಯಾರು? ಅದೆಲ್ಲ ಇವಾಗ ಮ್ಯಾಟ್ರ್ ಲೆಕ್ಕನ ನಿಮಗೆ. ನಾನು ಕೇಳ್ತಾ ಇದ್ದು ಹೇಳಿ, ನಿಮ್ಗೆ ನನ್ನ ಕಂಡ್ರೆ ಇಷ್ಟನೇ ಇಲ್ವೋ? ಪ್ರಾಂಕಿಂಗ್ ಮಾಡ್ತಾ ಇರ್ತಾರೆ. ನಾನು ಇಷ್ಟೆಲ್ಲ ಮಾಡಿ ನಾನು ಪ್ರಾಂಕ್ ಮಾಡ್ತೀನಿ ಅಂತ ಅನ್ಸುತ್ತೆ. ನೀವು ಮಾಡೋರೆ ನೀವು. ಅಷ್ಟು ನಂಬಿಕೆ ಇಲ್ಲ ಗೈಸ್, ಅಷ್ಟು ನಂಬಿಕೆ ಇಲ್ವಲ್ಲ ಗೈಸ್ ಇವ್ರಿಗೆ ನನ್ನ ಮೇಲೆ. ಓಕೆ ಐತೆ, ಬಟ್ ಹಂಗಲ್ಲ. I know you like it. No. This is how I want to do. Please wait up. ಹಿಂಗೆ ಇರ್ತೀನಿ ಹೇಳಿ. ಓಕೆ, ನಿಮ್ಗೆ ನನ್ನ ಕಂಡ್ರೆ ಇಷ್ಟ ತಾನೆ? ಓಕೆ, ಸೊ ಒಂದೇನಪ್ಪ ಅಂತಂದ್ರೆ ನಂಗೆ ಗೊತ್ತು, ನಾನು ನೀವು ಮೀಟ್ ಆಗಿ ಜಾಸ್ತಿ ಟೈಮ್ ಆಗಿಲ್ಲ, ಏನೋ ಒಂದು 3 ಮಂತ್ಸ್ ಆಗಿರ್ಬೋದು, 3-4 ಮಂತ್ಸ್ ಆಗ್ತಾ ಇರ್ಬೋದು ಇವಾಗ. ಬಟ್ ನನಗೆ ಏನೋ ವರ್ಷಾನುಗಟ್ಲೆ ಜೊತೆಗಿದ್ರು ಯಾರೂ ಕೊಡೋಕ್ಕಾಗ್ತದೆ ಇರೋ ಅಷ್ಟು ಲವ್ ಮತ್ತು ರೆಸ್ಪೆಕ್ಟ್ ಕೊಟ್ಟಿದ್ದೀರಾ. ಆ್ಯಂಡ್ ನನ್ನ ಪ್ರಕಾರ ನಾನೇ ಹುಡ್ಕಿದ್ರು ನಿಮ್ಮಷ್ಟು ಒಳ್ಳೆ ಹುಡುಗ ನಂಗೆ ಸಿಗಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಮದುವೆ ಆಗ್ತೀರಾ? ಬಕ್ರ ಏನಿಲ್ಲ ತಾನೆ. ಇವಾಗಲೂ ಮತ್ತೊಂದು ನನಗೆ ಬೇಜಾರಾಗಿದೆ ಸೀರಿಯಸ್ಲಿ. ಇನ್ನೊಂದ್ಸಲ ಹೇಳಿ, ಸರಿ ಮದುವೆ ಆಗ್ತೀರಾ? 2 ವರ್ಷ ಕಾಯ್ತೀರಾ? ಅಲ್ಲ, ಮದುವೆ ಆಗ್ತೀರಾ ಹೇಳಿ. 2 ವರ್ಷ ಕಾಯ್ಬೇಕಷ್ಟೇ. ಪಕ್ಕ ನಿಮ್ಗೆ ನನ್ನ ಕಂಡ್ರೆ ಇಷ್ಟನಾ? ಮತ್ತೆ ಹೇಳಿ ಇಷ್ಟ. ಹಂಗೆ ಹೇಳ್ತಾರಾ? ಈ ಹುಡುಗ ಒಂಚೂರು ರೊಮ್ಯಾಂಟಿಕ್ ಇಲ್ಲ. ಸುಮ್ಮನೆ ಏನೋ ಎಲ್ಲೋ ಹೋಗ್ಬೇಕಂತ ಕನ್ಸ್ಬಿಟ್ಟು ಹಿಂಗೆ ಹೇಳಿ. ತುಂಬ ನೋಡಿ, ನಿಮ್ಮನ್ನು ನೋಡ್ಕೊಂಡು ಹೇಳೋದು, ಕ್ಯಾಮ್ರಾ ನೋಡ್ಕೊಂಡು ಯಾಕೆ ತುಂಬಾ ದಿನದ ಕೇಳ್ತಿದ್ರಲ್ಲ, ಹೇಳಿ ಬರುತ್ತೆ. ಹೇಳದ್ನಲ್ಲ, ಇನ್ನೇನು ಹೇಳೋದು. ಸರಿ ಆಯ್ತು, ಐ ಹ್ಯಾವ್ ಅ ಗಿಫ್ಟ್ ಫಾರ್ ಯು. ಇನ್ನೂ ನಂಬಕ್ಕಾಗ್ತಾ ಇಲ್ಲ. ಇನ್ನೂ ನಂಬಕ್ಕಾಗ್ತಿಲ್ವಾ ಗೈಸ್? ಹಿಂಗಂದ್ರೆ ಏನು ಹೇಳೋದು? ಆಯ್ತು, ಇದೊಂದು ಓಪನ್ ಮಾಡಿ ಕೊಡಿ. ಐ ನೋ ಇಟ್ಸ್ ಅ ವೆರಿ ಲೈಟ್ ವೇಟ್ ಗಿಫ್ಟ್, ಬಟ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲ ನಂಬಕ್ಕಾಗ್ತಿಲ್ಲ. ಇನ್ನೂ ನಂಬ್ತಿಲ್ವಲ್ಲ ಇವರು. ಹೇಳಿ ಫಸ್ಟ್ ಹೇಳಿ. ಸರಿ, ಮದುವೆ ಆಗ್ತೀರಾ? ಏನಿದು? ಓಪನ್ ಮಾಡಿ. ಬಾಕ್ಸ್ ಇಂಪಾರ್ಟೆಂಟ್ ಅಲ್ಲ, ಒಳಗಿರೋ ಗಿಫ್ಟ್ ಇಂಪಾರ್ಟೆಂಟ್. ನಮಗೆ ಮನಲ್ಲ ಇದು ಅಷ್ಟೆಲ್ಲ ಕೆಟ್ಟ ಮನಸ್ಸಿಲ್ಲ. ಐ ವಾಂಟೆಡ್ ಟು ರೀಡ್ ದಿಸ್ ಲೆಟರ್. ಕೊಡಿ, ಅದು ಓದಿಯಾರ. ನನಗೆ ಗೊತ್ತಿತ್ತು. ಇದನ್ನು ಗೊತ್ತಿತ್ತು. ಏನ್ ಗೊತ್ತಿತ್ತು? ಹಿಂಗೆ ಏನೋ ಮಗ್ರ ಆದ್ರೆ ತಾನೆ, 1 ನಿಮಿಷಕ್ಕೆ ಮಗ್ರ ಆದ್ರೆ ತಾನೆ. ಅದಕ್ಕೆ ಸೇಡ ಇದು. ಆದ್ರೆ ಇಲ್ಲ, ಇನ್ನೊಂದು ದಿವಸ ನನ್ನ ಮದ್ವೆ ಆಗಲ್ವಾ ಬರ? ನನ್ನ ಮದ್ವೆ ಆಗಲ್ವಾ? ತಗೊಳ್ಳಿ, ಇಟ್ಕೊಳ್ಳಿ. ಹೋಗ್ಲಿ, ಇಟ್ಕೊಳ್ಳಿ. ಫ್ಲವರ್ ಅದು ಚೆನ್ನಾಗಿತ್ತು. ಮಕ್ರ ಆದ್ರೂ ಇಲ್ವ ನಿಜ ಹೇಳಿ? ಅದು ಸೇಡ್ ತೀರಿಸ್ಕೊಂತೀನಿ ಇದಕ್ಕೆ. ಗೈಸ್, ಐ ಥಿಂಕ್ ಐ ಬ್ರೋಕ್ ಭರತ್ಸ್ ಹಾರ್ಟ್ ಟುಡೇ. ನನ್ನ ಕಂಡ್ರೆ ಇಷ್ಟ ತಾನೆ ನಿಮಗೆ? ನಿಜ ತಾನೆ?
ಐ ಹೋಪ್ ಅಂದ್ರೆ ನನ್ನ ಪ್ರಕಾರ ಬಕ್ರಾ ಆಗಿದ್ದಾರೆ. ವಾಟ್ ಆರ್ ಯು ಫೀಲಿಂಗ್ ರೈಟ್ ನೌ? ಏನಿಲ್ಲಪ್ಪ, ಹೊಟ್ಟೆ ಸೇತು ಹೋಗಿ ತಿಂತೀನಿ ಇನ್ನೊಂದ್ಸಲ. ಈಗ ತಾನೇ ತಿನ್ಸಿದ್ದಲ್ಲ ಭರತ್ ನಿಮ್ಗೆ. ಡಿಡ್ ಯು ಲೈಕ್ ದ ಬೊಕ್ಕೆ ಅಟ್ ಲೀಸ್ಟ್? ನೋ, ಚೆನ್ನಾಗಿದೆ. ನಿಮ್ ಲೈಫಲ್ಲಿ ನಿಮ್ಗೆ ಯಾವ್ದಾದ್ರು ಹುಡುಗಿ ಬೊಕ್ಕೆ ಕೊಟ್ಟಿದ್ದಾಳ? ಇಲ್ಲ, ಈ ತರನೇ ಯಾರು ಮಾಡಿರ್ಲಿಲ್ಲ. ಈ ತರ ಮಾಡಿ ಈ ತರ ಬಕ್ರನೇ ಯಾರು ಮಾಡಿರ್ಲಿಲ್ಲ. ಸೊ ಯಾ ಗೈಸ್, ಇಟ್ಕೊಳ್ಳಿ. ಐ ಎಕ್ಸ್ಪೆಕ್ಟೆಡ್ ಮೋರ್ ರಿಯಾಕ್ಷನ್ ಫ್ರಮ್ ಭರತ್. ಅದು ಸಿಗ್ಲಿಲ್ಲ ನನಗೆ. ಇದನ್ನ ಒಂದ್ ನಿಮಿಷ ಡಗ್ಗಂದಿರುತ್ತಲ್ಲ ನಿಮ್ಗೆ. ಬಗ್ಗ ಎಲ್ಲಿಂದ ನೀರ್ ಕಿತ್ಕೊಂಡಿತ್ತು. ನಿಂತ್ಕೊಳ್ಳೋಕೆ ಬಿಟ್ಟಿಲ್ಲ, ಅವರು ನನ್ನ ಜೊತೆ ಕುತ್ಕೊಂಡ್ಬಿಟ್ರು. ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಫ್ರಾಂಕ್ ನ ಲೆಟರ್ ಬಿಡ್ಲಿಲ್ಲ. ಅವ್ರ ಲೈಫಲ್ಲಿ ನನ್ನ ಪ್ರಕಾರ ಯಾವ ಹುಡುಗಿನೂ ಲವ್ ಲೆಟರ್ ಬರ್ದಿರಲ್ಲ. ಸೊ ಆಗ ಒಂದು ಲೆಟರ್ ಬರ್ದಿದ್ದೀನಿ, ಏನೋ ಒಂದು ಲೆಟರ್ ಗೈಸ್. ಇಟ್ಕೊಂಡಿದ್ರೆ ಇಟ್ಕೋತಿಲ್ಲ ಪಾಕೆಟ್ ಅಲ್ಲಿ. ಇದನ್ನ ಫ್ರಾಂಕ್ ಅಂತ ಫ್ರೇಮ್ ಹಾಕ್ಸ್ತೀನಿ ನಾಳೆ. ಏನೋ ಫ್ರೇಮ್ ಹಾಕ್ಸ್ಬಿಟ್ಟು ನನ್ನ ರೂಮಲ್ಲಿ ಅಷ್ಟೊಂದು ಫ್ರೇಮ್ಸ್ ಇದೆಲ್ಲ, ಒಂದ್ ಹಾಕಿಸ್ತೀರಾ? ಹಾಕೋಬೇಕು ಮತ್ತೆ ನೀವು. ಆಯ್ತು ಬನ್ನಿ ಹೋಗ್ಲಿ, ಇದೇ ಖುಷಿ. ಊಟ ಮಾಡ್ಕೊಂಬೇಡೋಣ. ಬರತ್ತು ಈ ಪ್ರೀತಿಯೇ ನಿನ್ನ ಸಾಂಗಿಂಗ್ ಮಾಡ ಅಂತ ಹೇಳ್ತಾರೆ. ಡ್ಯಾನ್ಸ್ ಮಾಡ್ತೀರಾ ಅಂದ್ರೆ ಅಯ್ಯೋ ನಂಗೆ ಡ್ಯಾನ್ಸ್ ಬರೋದಲ್ಲ ಅಂತವ್ರೆ. ಇನ್ನೇನ್ ಮಾಡೋದು? ನಾವು ರವಿಚಂದ್ರನ್ ತರ ಹಿಂಗೆ ಹಿಂಗೆ ಇವ್ರು ಕಮ್ಮಿ ಇಲ್ಲ ಗೈಸ್, ಇವರು ಭಾರಿ ರೊಮ್ಯಾಂಟಿಕ್. ಇವರು ಮೊನ್ನೆನೂ ಅಷ್ಟೇ ಪ್ಲಾನ್ ಮಾಡಿದ ವಿಡಿಯೋನೇ ಬೇರೆ, ಲಾಸ್ಟಿಗೆ ಮಾಡಿದ ವಿಡಿಯೋನೇ ಬೇರೆ. ಇವತ್ತು ಪೋಸ್ಟ್ ಆಗಿದೆ ನೋಡಿ, ಅದು ಸನಮ್ ತೆರೆ ಕಸಮ್ದು. ಆ ವಿಡಿಯೋ ಮಾಡಿದೈತೆ, ಲಾಸ್ಟಿಗೆ ಅವ್ರಿಗೆ ಡ್ಯಾನ್ಸ್ ಬರ್ತಾ ಇಲ್ಲ ಅಂತ. ಹಿಂಗಾಗತ್ತೆ ಏನು ಮಾಡೋದು ನೋಡಿ. ಅದಕ್ಕೆ ಸ್ವಲ್ಪ ಡ್ಯಾನ್ಸ್ ಬಂದರೆ, ಹುಡುಗರು ಡ್ಯಾನ್ಸ್ ಕಲ್ತ್ರೆ ಹುಡುಗಿರಿಗೂ ಸ್ವಲ್ಪ ಯೂಸ್ ಆಗುತ್ತೆ. ಇವಾಗ ಒಂದು ರೀಲ್ ಮಾಡೋಕ್ಕೆ ನಾನು ನೀಲ್ ಡೌನ್ ಮಾಡ್ತೀನಿ ಅಂತ, ನನಗೆ ನೀಲ್ ಡೌನ್ ಮಾಡಕ್ ಬಿಟ್ಟಿಲ್ಲ, ನಾನು ಬಿಟ್ಬಿಡ್ತೀನಿ ಅವಾಗ. ಏನ್ ಗೊತ್ತಾ, ಹುಡುಗಿರು ಯಾವತ್ತು ಹುಡುಗರ ಮುಂದೆ ಬೆಂಡಾಗಬಾರ್ದು. ಹಂಗೇನಿಲ್ಲ, ಏನಿಲ್ಲ, ರೀಲ್ ತಾನೆ, ಹಂಗೇನಿಲ್ಲ ರೀಲ್ ತಾನೆ ಗೈಸ್. ಯೂಶ್ವಲಿ ನಂಗೆ ಬೆಂಡ್ ಆಗಲ್ಲ ಆಯ್ತಾ, ಬಟ್ ತಪ್ಪೇನಿಲ್ಲ, ಬೆಂಡಾದ್ರೆ ತಪ್ಪೇನಿಲ್ಲ. ಸಿಚುವೇಶನ್ಸ್ ಅಲ್ಲಿ ಬೆಂಡಾದ್ರೆ ತಪ್ಪೇನಿಲ್ಲ. ನೀವೊಬ್ಬರೇ ಏನಕ್ಕೆ ಬೆಂಡ್ ಆಗ್ತೀರಿ? ನಾನು ಬೆಂಡ್ ಆಗ್ತೀನಿ. ಹಾಗೆ ನಾನು ನಿಮಿಷ ಕುತ್ಕೊಂಡ್ಬಿಡ್ತೀನಿ. ನಾನು ಕುತ್ಕೊಳ್ಳಿ ಹಿಂಗೆ ನನಗೆ ಕುತ್ಕೊಳ್ಳೋಕೆ ಬಿಡಲಿಲ್ಲ. ವ್ಲಾಗ್ ಮಾಡಿಲ್ಲ ಇವಾಗ. ನಾಯಿ ಹೊಡೆದಾಗ ಹೊಡಿತೀನಿ. ವ್ಲಾಗ್ ಮಾಡ್ಬೇಕು, ಚೂರು ಕಂಟೆಂಟ್ ಇಲ್ಲ ಅಷ್ಟೇ, ಇನ್ನೇನು ರಿಯಾಕ್ಷನ್ ಇಲ್ಲ. ಅಲ್ಲ, ಈಗ ಕೊಟ್ಟೆ ಏನು ಯೂಸು ಗೈಸ್? ನೀವು ಪ್ರಪೋಸ್ ಮಾಡ್ತಾ ಇದ್ದೀರಾ, ಸೊ ನೀವು ಇವಾಗ ಏನಂತ ಹೇಳ್ಬೇಕು ನಾನು? ಹೇಳ್ಬೇಕು ತಾನೆ ನೀವು. ನಾನು ಹೇಳ್ದೆ ತಾನೆ ಇಷ್ಟು ಚಿಕ್ಕ ಏನೋ ಶಾರ್ಟ್ ಟೈಮಲ್ಲಿ ಹಿಂಗೆ ಸಿಕ್ಕಿದ್ದೀರಾ ಅಂತ. ನೀವು ಹೇಳ್ಬೇಕು, ನೀನು ಮೇಲಿಂದ ಓದಿರೋ ರಮ್ಮೆ ಥರ ನನಗೆ ಫೀಲ್ ಆಯಿತು, ನಿನ್ನ ಚೆನ್ನಾಗಿರೋಳಿಗೆ ನಂಗೆ ಸಿಗೋದೇ ಇಲ್ಲ. ಹೋಗ್ಲಿ, ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ. ಕ್ಯಾಮ್ರಾ ಮುಂದೆ ಏನು ಮಾತಾಡೋಕ್ಕಾಗಲ್ಲ ಈ ಮನುಷ್ಯಂಗೆ. ಹೇಳಿ ಹೇಳಿ. ಮಾತೇ ಬರಲ್ಲ ಅವ್ರಿಗೆ. ನಾನಿದ್ರೆ ಮಾತೇ ಬರಲ್ಲ ಅಲ್ವಾ ನಿಮ್ಗೆ? ಬಾಕಿ ಟೈಮಲ್ಲೆಲ್ಲ ವಿಡಿಯೋಲಿ ಬೇಡ ಅಂದ್ರೂ ಫ್ಲೋಟ್ ಮಾಡ್ತಿರ್ತಾರೆ ಇಂಡೈರೆಕ್ಟ್ ಆಗಿ. ಇವಾಗ ಏನೂ ಬರ್ತಾನೆ ಇಲ್ಲ. ಈ ಫ್ಲವರ್ಸ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ ಇವತ್ತು, ಟೆನ್ಷನ್ ಆಗ್ಬಿಟ್ಟಿದ್ದಾರೆ ಸೀರಿಯಸ್ ಟೆನ್ಷನ್ ನೋಡಿ. ಇವಾಗ್ಲೂ ಬರ್ತಾರ ಅವ್ರು ಟೆನ್ಷನ್ಗೆ. ಹೇಳಿ ಇವಾಗ್ಲಾರು ಹೇಳಿ, ನನ್ನ ಮಾನ ಮರ್ಯಾದೆ ಉಳ್ಸೋರು ಹೇಳಿ. ಒಂದ್ಸಲ ಪ್ರ್ಯಾಂಕ್ ಆಗಿದ್ದೀನಲ್ವಾ, ಅದನ್ನ ನಿಜ ಮಾಡಿ ತೋರಿಸ್ತೀನಿ. ಗೈಸ್ ಇವ್ರಿಗೆ ನನ್ ಕಂಡ್ರೆ ಇಷ್ಟನೇ ಇಲ್ಲ ಗೈಸ್. ನಾನು ಇಷ್ಟ ಅಂತ ಅನ್ಕೊಂಡಿದ್ದೆ. ಇವ್ರು ಇಷ್ಟ ದಿನ ಮಾಡ್ತಿದ್ದಲ್ಲ ನೋಡ್ಕೊಂಡು ಇವ್ರಿಗೆ ನನ್ ಕಂಡ್ರೆ ಇಷ್ಟ ಅನ್ಕೊಂಡಿದ್ದೆ. ಬರೀ ವಿಡಿಯೋಸ್ ಅಲ್ಲಿ ಅಷ್ಟೇ ಇವರು ಏನು ಏನಿಲ್ಲ, ಬರೀ ಫ್ಲರ್ಟ್ ಮಾಡೋದಷ್ಟೇ. ಅವ್ರೆಲ್ಲ ಹುಡುಗಿರ್ ಕೈಲಿ ಹಿಂಗೆ ಫ್ಲರ್ಟ್ ಮಾಡ್ತಾರೆ, ನಂಗೆ ಗೊತ್ತು. ಇಲ್ಲಿ ನೋಡಿ, ಇಲ್ಲಿ ನಾನು ಮಾತಾಡೋದು ನಂಗೆ ಇಷ್ಟನೇ, ನಂಗೆ ಇಷ್ಟನೇ. ಸರಿ, ಇವಾಗ ನಾನೇ ಪ್ರಪೋಸ್ ಮಾಡ್ತೀರಾ, ಒಪ್ಕೊಂತೀರಾ? ಮತ್ತೆ ಆಯ್ತು ನಡೀರಿ. ಹೊಡಿತಿದ್ದೀನಿ. ನಾಳೆ ನನ್ನ ಜೊತೆ ಕೆಲಸ ಮಾಡ್ಬಿಡಿ ಅಷ್ಟು, ನಂಗೆ ಗೊತ್ತಿಲ್ಲ. ನೀವಂತರ ಚಂದ್ರ ಇದ್ದಂಗೆ ನೋಡ್ಬಿಟ್ಟು ಖುಷಿ ಪಡ್ಬೇಕು ಹೊರತು ಚಂದ್ರನ ಹೋಗಿ ಇಟ್ಕೊಂಡ್ಬರ್ತೀನಿ ಅನ್ನೋಕ್ಕಾಗಲ್ಲ. ಸರಿನಾ? ಆಯ್ತು ಬನ್ನಿ. ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತ